ಮೊದಲನೇದಾಗಿ ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಧನ್ಯವಾದ ಹೇಳ್ತಾ, ಲಾಸ್ಟ್ ಪ್ರೆಸ್ ಮೀಟು ನಾವು ಏನು ಸ್ಕೂಲ್ ಬಸ್ ಎಫ್ಸಿಗಳಿಗೆ ಕೊಟ್ವಿ, ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಅದನ್ನು ಸೀರಿಯಸ್ ಆಗಿ ತಗೊಂಡು ಎಚ್ಚೆತ್ಕೊಂಡು ಸ್ಟೇಟಲ್ಲೆಲ್ಲ ಕಾರ್ಯ ನಡೆಸಿ ಸುಮಾರು 1000 ಗಟ್ಟಲೆ ಬಸ್ಗಳನ್ನ ಎಫ್ ಸಿ ಮಾಡೋ ಕಾರ್ಯ ಇವತ್ತು ಮಾನ್ಯ ಸಾರಿಗೆ ಸಚಿವರು ಮಾಡಿಸಿದ್ದಾರೆ. ಧನ್ಯವಾದಗಳು. ನಾನು ಮೊದಲೇ ಹೇಳಿದ್ದೆ ಅವ್ರ ಸ್ವಭಾವ ಒಳ್ಳೇದು ಅಂತ. ಅವ್ರ ಗಮನಕ್ಕೆ ಬಂದ್ರೆ ಸಾಕು, ಮಾಡಿಸ್ತಾರೆ ಅಂತ ನನ್ನ ನಂಬಿಕೆ. ಅದೇ ಪ್ರೆಸ್ ಮೀಟ್ ನಾನು ಹೇಳಿದ್ದೆ, ಈ ಫ್ರಾಡ್ಲೆಂಟ್ ಆಗಿ ರಿಜಿಸ್ಟರ್ ಆಗದಿರಾ ಎಲ್ಲೂ ಅನ್ಇನ್ಕಾರ್ಪೊರೇಟೆಡ್ ಅಂತಾರೆ, ಅನ್ಇನ್ಕಾರ್ಪೊರೇಟೆಡ್ ಯಾವುದೇ ಕಂಪ್ನೀಸ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗ್ತೀರಾ, ಯಾವುದೇ ಮನಿ ಲೆಂಡಿಂಗ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗ್ತೀರಾ, ಸುಮಾರು ಪ್ರೈವೇಟ್ ಫೈನಾನ್ಸರ್ಸ್ ಈ ಗಾಡಿಗಳಿಗೆ ಫೈನಾನ್ಸ್ ಕೊಡ್ತಿದ್ದಾರೆ. ಇವರು ಯಾರು ಎತ್ತ ಏನು ಸರ್ಕಾರಕ್ಕೆ ಇದ್ರ ಬಗ್ಗೆ ಗಮನ ಇಲ್ಲ, ಡೇಟಾ ಇಲ್ಲ. ಮೊನ್ನೆ ಅಧಿವೇಶನದಲ್ಲಿ ನಮ್ಮ ಮಿನಿಸ್ಟರ್ ಸಾಹೇಬರು ಇಂಥ ಪ್ರೈವೇಟ್ ಫೈನಾನ್ಸಿಯರ್ಸ್ 40,000 ಕೋಟಿ ಬ್ಲ್ಯಾಕ್ ಮನಿಯಲ್ಲಿ ಇವರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮಿನಿಸ್ಟರ್ದು ಒಂದು ಅಸೆಂಬ್ಲಿಯಲ್ಲಿ ಒಂದು ಹೇಳಿಕೆ ಇದೆ. ಈಗ ಬೋರ್ಡ್ ಇರ್ತಾರೆ, ಆಟೋಗಳು, ಸಣ್ಣ ಸಣ್ಣ ಕಾರ್, ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್ ಅವ್ರ ಕಾರ್ಗಳು, ಟಾಟಾ ಎಸ್ಗಳು, ಬೊಲೋರೋಗಳಿಗೆ ಈ ಪ್ರೈವೇಟ್ ಫೈನಾನ್ಸ್ ಕೊಟ್ಟು ಅವ್ರ ಹತ್ರ 23 to 26% ಬಡ್ಡಿ ದರದಲ್ಲಿ ವಸೂಲಿ ಮಾಡ್ತಾರೆ. ಇವ್ರಿಗೆ ವಸೂಲಿ ಮಾಡಕ್ಕೆ, ರಿಕವರ್ ಮತ್ತೆ ಸೀಸ್ ಮಾಡಕ್ಕೆ ಲೋಕಲ್ ರೋಗ್ ಎಲಿಮೆಂಟ್ಸ್ ನ ಇವರು ಒಂದೊಂದು ಊರಲ್ಲಿ ಇಟ್ಕೊಂಡಿರ್ತಾರೆ. ಇದು ನಮ್ಮ ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಕೋಲಾರ, ಕೆಜಿಎಫ್ ಕಡೆ ಜಾಸ್ತಿ ಇದೆ. ಇವರೆಲ್ಲೂ ಕನಿಷ್ಠ ಸಹ ಒಂದು ಮುನ್ಸಿಪಲ್ ಲೈಸೆನ್ಸ್ ಪಡೆದಿರಲ್ಲ, ಒಂದು GST ಪಡೆದಿರಲ್ಲ, ಆಸ್ ಕಂಪ್ನೀಸ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿರಲ್ಲ, RBI ಹತ್ರ ಲೈಸೆನ್ಸ್ ತಗೊಂಡಿರಲ್ಲ, ಮನಿ ಲೆಂಡಿಂಗ್ ಕರ್ನಾಟಕ ಸ್ಟೇಟ್ ಮನಿ ಲೆಂಡಿಂಗ್ ಆಕ್ಟ್ ಅಲ್ಲೂ ಇವ್ರು ಲೈಸೆನ್ಸ್ ಪಡೆದಿರ, ಒಂದು ಲೈಸೆನ್ಸ್, ಒಂದು ಪೇಪರ್ ಇಲ್ಲದೆ ಅವರು ಕೆಲಸ ಮಾಡ್ತಾ ಇರ್ತಾರೆ. ಇದು ಇವತ್ತು ನಿಮ್ಮ ಮಾಧ್ಯಮದಲ್ಲಿ ಹೇಳ್ತಾ ಇದೀವಿ, ಮುಂದೆ ಬರೋ ದಿನಗಳಲ್ಲಿ ಇದು ಸ್ಟೇಟ್ ಮೀಡಿಯಲ್ಲಿ ನಾವು ಹೇಳ್ತೀವಿ. ಇವರು ಹೈರ್ ಪರ್ಚೇಸ್ ಆಕ್ಟ್ 1972 ಅಂತ ಹೇಳ್ಬಿಟ್ಟು ಒಂದು ಆಕ್ಟ್ ಬಂದಿರ್ತದೆ, ಅದಕ್ಕೆ ಅಡ್ಡ ಇಟ್ಕೊಂಡು ಇವರು ಈ ದಂಧೆ ನಡೆಸ್ತಾ ಇರ್ತಾರೆ. ಬಟ್ ಹೈರ್ ಪರ್ಚೇಸ್ ಆಕ್ಟ್ ಅಂದ್ರೆ ಏನಂದ್ರೆ, ಅದು ಇಟ್ಸ್ ಎ ಕೈಂಡ್ ಆಫ್ ಅಗ್ರಿಮೆಂಟ್. ಅದು ನೀವು ರೆಂಟ್ ಅಗ್ರಿಮೆಂಟ್ ಹಾಕೊಂತೀರಾ, ಲೀಸ್ ಅಗ್ರಿಮೆಂಟ್ ಹಾಕೊಂತೀರಾ, ಇಟ್ಸ್ ನಾಟ್ ಎ ಪ್ರೊಸೀಜರ್. ಅದನ್ನ ಇವ್ರು ಅಡ್ಡ ಮಾಡ್ಕೊಂಡು ಮಾಡ್ತಾ ಇದ್ದಾಗ ನಮ್ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಇನ್ KL ಜೋಹರ್ ವರ್ಸಸ್ ದ ಸ್ಟೇಟ್ ಅಲ್ಲಿ ನಮ್ ಸುಪ್ರೀಂ ಕೋರ್ಟ್ ಹೇಳಿದೆ, ಇಲ್ಲಿದೆ ನೋಡಿ, KL ಜೋಹರ್ ಕಂಪನಿ ವರ್ಸಸ್ ಡೆಪ್ಟಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಬಗ್ಗೆ. ಇದರಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ವಿತ್ ದ ಡಿಸ್ಗೈಸ್ ಆಫ್ ಹೈರ್ ಪರ್ಚೇಸ್ ಆಕ್ಟ್, ಇನ್ ದ ಡಿಸ್ಗೈಸ್ ಆಫ್ ಹೈರ್ ಪರ್ಚೇಸ್ ಆಕ್ಟ್ ನೀವು ಫೈನಾನ್ಸ್ ಬಿಸ್ನೆಸ್ ಮಾಡಕ್ ಬರೋಲ್ಲ. ಹೈರ್ ಪರ್ಚೇಸ್ ಇಸ್ ಎ ಪ್ರೋಸೆಸ್. ಯಾರೇ ಈಗ ನಮ್ಮ DR ಇದಾರಲ್ಲ, ಮನಿ ಲೆಂಡಿಂಗ್ ಆಕ್ಟ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್, ಇವರು ನಮ್ಮ ಹೈರ್ ಪರ್ಚೇಸ್ ಆಕ್ಟ್ ಅಲ್ಲಿ ಸಬ್ಸ್ಟೆನ್ಸ್ ನೋಡ್ಬೇಕು. ಇವ್ರ ಹೈರ್ ಪರ್ಚೇಸ್ ಕೊಟ್ಟಿದ್ದಾರೆ, ಇಲ್ಲ ಬಡ್ಡಿ ದರದಲ್ಲಿ ಕೊಟ್ಟಾರ. ಈಗ ನಾನೇ ಮೊದಲು ಓನರ್ ಇರ್ತೀನಿ ಗಾಡಿದು, ನಾನು ಮೊದಲೇ ಓನರ್. ಈತನ ಹತ್ರ ಹೋದ್ರೆ ಬಡ್ಡಿಗೆ ದುಡ್ಡು ಕೊಡ್ತಾನೆ, ಅದು ಇಟ್ಸ್ ಕ್ಲಿಯರ್ಲಿ ಇದು ಬಡ್ಡಿಗೆ, ಫೈನಾನ್ಸ್ಗೆ ದುಡ್ಡು ಕೊಟ್ಟಿಲ್ಲ, ನನಗೆ ಪರ್ಚೇಸ್ ದುಡ್ಡು ಕೊಡ್ತಾ ಇಲ್ಲ. ಈ ಹೈರ್ ಪರ್ಚೇಸ್ ಆಕ್ಟ್ ನೋಡಿ, ಇವರೇ ನಮ್ಮ 2010 ಅಲ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ ಕಮಿಷನರ್ ನಮ್ಮ ಸರ್ಕ್ಯುಲರ್ ಬಿಟ್ಟಿರ್ತಾರೆ, ನಮ್ಮ ಆಲ್ RTOs ಇವ್ರ ಗಾಡಿದು HP ಎಂಟ್ರಿನ ಎಂಡಾರ್ಸ್ ಮಾಡುವಾಗ ನೀವು ನೋಡ್ಕೊಂಡು ಮಾಡಿ, ಇವ್ರು ಲೈಸೆನ್ಸ್ ಪಡೆದಿದ್ದಾರೋ ಇಲ್ಲೋ, ಲೀಗಲ್ಲೋ ಇಲ್ಲೋ ಅಂತ ಹೇಳ್ಬಿಟ್ಟು ಒಂದು ಸರ್ಕ್ಯುಲರ್ ಕೊಟ್ಟಿರ್ತಾರೆ. ಆ ಸರ್ಕ್ಯುಲರ್ಗೆ ಕೆಲವು ಪ್ರೈವೇಟ್ ಫೈನಾನ್ಸಿಯರ್ಸ್ ಚಾಲೆಂಜ್ ಮಾಡಿರ್ತಾರೆ ಹೈಕೋರ್ಟ್ ಅಲ್ಲಿ. ಅದು ಕ್ವಾಶ್ ಆಗಿತ್ತೆ ಸರ್ಕ್ಯುಲರ್. ಬಟ್ ಸರ್ಕ್ಯುಲರ್ ಜಡ್ಜ್ಮೆಂಟ್ ಅಲ್ಲಿ ಏನ್ ಹೇಳ್ತದೆ, the commissioner does not have the power under section 51 of the Motor Vehicle Act to issue such circular. However, ನೋಡಿ ಮುಂದೆ ಜಡ್ಜ್ಮೆಂಟ್ ಇರೋದು, however, it is for the concerned department under the Karnataka Money Lenders Act to take action against such illegal money lenders who are providing finance to these vehicles ಅಂತ ಕಂಟಿನ್ಯೂಟಿ ಜಡ್ಜ್ಮೆಂಟ್ ಇರೋದು. ಆವಾಗ ಇದು 2011 ಅಲ್ಲಿ ಒಂದು ಜಡ್ಜ್ಮೆಂಟ್ ಬರೋದು. ಇದನ್ನ ಕಮಿಷನರ್ ಅವರು ಮತ್ತೆ ಕೋಆಪರೇಟಿವ್ ಸೊಸೈಟೀಸ್ಗೆ ಬರೀತಾರೆ, ಸರ್ ಈ ರೀತಿ ಜಡ್ಜ್ಮೆಂಟ್ ಆಗಿದೆ, ನೀವು ಇದನ್ನ ಚಾಲೆಂಜ್ ಮಾಡಿ ಅಂತ. ನಿಮ್ ಪವರ್ಸ್ ಇದೆ ಚಾಲೆಂಜ್ ಮಾಡಕ್ಕೆ,
ಆಸ್ ಎ ಕಮಿಷನರ್ ನನಗಿಲ್ಲ ಅಂತೆ, ಅವ್ರು ಮಾಡೋದು. ಈಗ AR ಆಗಿದ್ದಾರೆ, ಅಸಿಸ್ಟೆಂಟ್ ರಿಜಿಸ್ಟರ್, ಅಡಿಷನಲ್ ರಿಜಿಸ್ಟರ್ ಫಾರ್ ಕೋಆಪರೇಟಿವ್ ಸೊಸೈಟೀಸ್, ಬಾಲಶೇಖರ್ ಅಂತ. ಆತ ಅವಾಗ ಲೀಗಲ್ ಸೆಲ್ ಅಲ್ಲಿ ಇದ್ದಾಗ, JR ಆಗಿದ್ದಾಗ, ಈ ಪ್ರೈವೇಟ್ ಫೈನಾನ್ಸರ್ಸು ಒಂದು ಪತ್ರ ಬರೀತಾರೆ ಇದ್ರಿಗೆ, ಸ್ವಾಮಿ ನಮ್ದು ನಿಮ್ ವ್ಯಾಪ್ತಿ ಮನಿ ಲೆಂಡಿಂಗ್ ವ್ಯಾಪ್ತಿಗೆ ಬರ್ತದ ಇಲ್ಲ ಹೇಳಿ ಅಂತ. ಅವ್ರಿಗೆ ಕೇಳೋದು ಪತ್ರ, ಅದಕ್ಕೆ ಇವ್ನು ಉತ್ತರ ಕೊಡೋದು, ಇಲ್ಲ ಸ್ವಾಮಿ ನೀವು ಬರಲ್ಲ ನಮ್ಮ ವ್ಯಾಪ್ತಿಯಲ್ಲಿ, ನೀವು ಆರಾಮಾಗಿ ದಂಧೆ ಮಾಡ್ಕೊಳ್ಳಿ. ಇದು ಈ ಕೊಟ್ಟಿರೋ ಪತ್ರ ಸುಮಾರು 3 ಜಜ್ಮೆಂಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ವಿರುದ್ಧ ಇದೆ, ಮತ್ತೆ ಕರ್ನಾಟಕ ಹೈಕೋರ್ಟ್ 1 ಜಜ್ಮೆಂಟ್ ವಿರುದ್ಧ ಇವ್ರಿಗೆ ಪತ್ರ ಬರೆದುಕೊಟ್ಟಾರೆ. ಬರೆದುಕೊಟ್ರು ಪತ್ರದ ಮೇಲೆ ಅವ್ರು ಇವತ್ತು ದಂಧೆ ನಡೆಸ್ತಿದ್ದಾರೆ, ಹೈರ್ ಪರ್ಚೇಸ್ ಮುಖವಾಡ ಹಾಕೊಂಡು. ಈ ದಂಧೆಯಿಂದ ಜನರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಇವರು ರಿಕವರ್ ಮಾಡೋದು, ಇವರು ಇಟ್ಕೊಂಡ್ರು ರೋಡಿಗಳು ಹೆಂಗೆ ವಸೂಲಿ ಮಾಡ್ತಾರೆ, ಏನ್ ಬಡ್ಡಿ ದರ ಇವ್ರದು, ಯಾರು ಕೇಳಬಾರ್ದು ಇವ್ರಿಗೆ. ಈಗ ಮೊನ್ನೆ ಸಿದ್ದರಾಮಯ್ಯ ಅವರು ಮೈಕ್ರೋ ಫೈನಾನ್ಸ್ ಬಗ್ಗೆ ಒಂದು ಆರ್ಡಿನೆನ್ಸ್ ತಂದ್ರು, ಅದನ್ನ ಮತ್ತೆ ಇವ್ರು ಚಾಲೆಂಜ್ ಮಾಡಿದ್ದಾರೆ, ನಾವು ಬರಲ್ಲ ನಿಮ್ ವ್ಯಾಪ್ತಿಗೆ. ಜಸ್ಟಿಸ್ ನಾಗಪ್ರಸಾದ್ ಅವರು ನೀವು ಬರಲ್ಲ ಅಂತ ಕೊಟ್ಟಿದ್ದಾರೆ, ಅಂದ್ರೆ ನೀವು ಹೈರ್ ಪರ್ಚೇಸ್ ಮುಖವಾಡ ಹಾಕೊಂಡು ನೀವು ಬಡ್ಡಿ ದಂಧೆ ನಡೆಸಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಗಿಂತ ದೊಡ್ಡದು ಯಾವ್ದಿಲ್ಲ. ಮತ್ತೆ ಇನ್ನೊಂದು ದಂಧೆ ಇಟ್ಕೊಂಡಿದ್ದಾರೆ, ಏನಂದ್ರೆ ಈ ರಿಜಿಸ್ಟರ್ಡ್ NBFC ಇರ್ತದೆ, RBI ರಿಜಿಸ್ಟರ್ ಆಗಿರ್ತಾರೆ, ಇವರು ಸಬ್ ಫೈನಾನ್ಸಿಯರ್ ಅಂತ ಹೇಳ್ಬಿಟ್ಟು ಕೆಲವರು ಕೆಲಸ ಮಾಡ್ತಾರೆ. ಇದು ಒಂದು ಮುತ್ತೂತು ಅಂತ ದೊಡ್ಡ ಇರ್ತಾವಲ್ಲ, HDFC, ಇವ್ರ ಹತ್ರ ನಾವು ಸಬ್ ಫೈನಾನ್ಸಿಯರ್ಸ್ ಅಂತ ಕೆಲಸ ಮಾಡ್ತಾರೆ. ಬಟ್ ಸಬ್ ಫೈನಾನ್ಸಿಯರ್ಸ್ಗೆ ಲಿಮಿಟೆಡ್ ಪವರ್ಸ್ ಕೊಟ್ಟಿದ್ದಾರೆ RBI ಅವರು. ಬಟ್ ಸಬ್ ಫೈನಾನ್ಸಿಯರ್ಸ್ ಮುಖವಾಡ ಅನ್ಕೊಂಡು ಇವ್ರು ಓನ್ ದುಡ್ಡಲ್ಲಿ ಇವರು ಟ್ರಾನ್ಸಾಕ್ಷನ್ ಮಾಡ್ತಾರೆ, ಇವ್ರ ಓನ್ ಅಕೌಂಟ್ ಇಂದ ಬಡ್ಡಿ ಕೊಡ್ತವ್ರೆ, ಇವ್ರದ್ದು ಓನ್ ಪರ್ಸನಲ್ ಅಕೌಂಟ್ ಇಂದ ಬಡ್ಡಿ ಕೊಡ್ತಾರೆ. ಇದೆಲ್ಲ ಕೊಡಕ್ ಬರಲ್ಲ. ಸುಪ್ರೀಂ ಕೋರ್ಟ್ ಹೇಳ್ತದೆ, ನೀನ್ ಕೊಡ್ಬೇಕಾ ನಮ್ಮ ಹತ್ರ ಬಂದು ಲೈಸೆನ್ಸ್ ತಗೋ, ನೀನು ಕಂಪ್ನೀಸ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ನೋಡಿ. ಅವಾಗ ಕಮಿಷನರ್ ಒಂದು ಪತ್ರ ಬರೆದಿರ್ತಾರೆ, ಟ್ರಾನ್ಸ್ಪೋರ್ಟ್ ಕಮಿಷನರ್ RBI. ಆ ಪತ್ರದಲ್ಲಿ RBI ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನೋ ಇಂಡಿವಿಜುವಲ್ ಆರ್ ಪಾರ್ಟ್ನರ್ಶಿಪ್ ಫರ್ಮ್ can run the business of an NBFC without registering as a company and without obtaining a license from the RBI. ಯಾರು ಇಲ್ಲಿ ಸಿಂಗಲ್ 1 ಪರ್ಸನ್ ಹಾಕೋದು, ಸೀಲ್ ಹಾಕೋದು ಕೊಟ್ರೆ RTO ಅವರು ಅದನ್ನ ಅದೇನು ಎಂಡಾರ್ಸ್ ಮಾಡ್ಕೊಡ್ಬೇಕು, HP ಎಂಟ್ರಿ, ಫೈನಾನ್ಸ್ ಎಂಟ್ರಿ ಅಂತ. ಅರ್ಥ ಆಗ್ತದ್ಯಾ? ಇವತ್ತು ನಾನು ಸ್ಪಷ್ಟನೆ ಮಾಡಕ್ ಬಂದಿದ್ದೀನಿ, AR DRs ನಮ್ಮ ಜಿಲ್ಲೆಗಳಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಇವ್ರಿಗೆ ಎನಾರ್ಮಸ್ ಪವರ್ ಇದೆ ಮನಿ ಲೆಂಡಿಂಗ್ ಆಕ್ಟ್ ಅಲ್ಲಿ ಇವ್ರ ವಿರುದ್ಧ ಆಕ್ಷನ್ ತಗೊಳಕ್ಕೆ. ಇದೊಂಥರ ವೈಟ್ ಕಾಲರ್ ಮಾಫಿಯಾ ಇದು. ಐ ರಿಪೀಟ್, ವೈಟ್ ಕಾಲರ್ ಮಾಫಿಯಾ. ಇದಕ್ಕೆ ಈ ಲೋಕಲ್ ಗುಂಡಾಸ್ ಇರ್ತಾರಲ್ಲ, ಇವ್ರಿಗೆ ರಿಕವರ್ ಮಾಡಕ್ಕೆ ಇವ್ರದ್ದು ಪೊಲೀಸ್ದು ಒಂದು ನೆಕ್ಸಸ್ ಇರ್ತದೆ, ಅಂಡರ್ಸ್ಟ್ಯಾಂಡಿಂಗ್. ಈಗ ನಿಮ್ ಕಾರಿ ನೀವು ಸೀಸ್ ಮಾಡಿದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರು ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರ ಫೇವರ್ ಆಗಿ. ಅದಕ್ಕೆ ಬಡವ್ರಿಗೆ ಎಲ್ಲೂ ನ್ಯಾಯ. ಬಡವ್ರಿಗೆ 23%, 26% ವರೆಗೂ ಬಡ್ಡಿ ತಿನ್ನೋದು ಇವರು. ಇವ್ರಿಗೆ ಈಗ ಲೋಕಲ್ ಗುಂಡಾಸ್ಗೆ ಪೊಲೀಸು ಬ್ಯಾಕ್ ಸಪೋರ್ಟ್ ಇರ್ತದೆ. ಸ್ವಾಮಿ ಹಿಂಗ್ ಅನ್ಯಾಯ ಆಗಿದೆ, ದೌರ್ಜನ್ಯ ಮಾಡಿ ನನ್ನ ಗಾಡಿ ಸೀಸ್ ಮಾಡ್ಕೊಂಡ್ ಬಂದಿದ್ದಾರೆ, ನನ್ನ ಮೇಲೆ ದೌರ್ಜನ್ಯ ಮನೆ ಹತ್ರ ಬಂದು ಗಲಾಟೆ ಮಾಡ್ತಿದ್ದಾರೆ, ನನಗೆ ಹೊಡಿತವ್ರೆ ಇವ್ರು ಲೋಕಲ್ ಗುಂಡಾಸು, ಫೈನಾನ್ಸ್ ಗುಂಡಾಸು ಅಂದ್ರೂ ಪೊಲೀಸ್ ಅವರು ನೋಡಿ ಏನ್ ಹೇಳ್ತಾರೆ, ನಮ್ DGP ಏನ್ ಹೇಳ್ತಾರೆ, ಪ್ರೈವೇಟ್ ಸೆಟಲ್ಮೆಂಟ್ಸ್ ಮಾಡಂಗಿಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂತಾರಲ್ಲ. ಕೇಸ್ ಇದೆ, ಕೇಸ್ ಮಾಡ್ಬೇಕು. ಇನ್ನು ಯಾರಾದ್ರೂ ಹೊಡೆದಿದ್ರೆ ಅದು ಅವ್ನು ಹೊಡೆದಿದ್ದಾನೆ ಅಂತ FIR ಕೊಟ್ಟರೆ FIR ಮಾಡ್ಬೇಕು. ಮಾಡಲ್ಲ, ಸೆಟಲ್ಮೆಂಟ್ ಕೊಡಿಸ್ತಾರೆ. ಈ ಬಡವ ಬಡ್ಡಿ ಸಮೇತ ಕಟ್ಟಬೇಕು. ಇದು ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲಿ ನ್ಯಾಯ ಸಿಗೋದು? ಪೊಲೀಸ್ ಸ್ಟೇಷನ್ಗೆ ಮನಿ ಲೆಂಡಿಂಗ್ ಆಕ್ಟ್ ಅಲ್ಲಿ FIR ಹಾಕಕ್ಕೆ ಡೈರೆಕ್ಟ್ ಹೋಗಿಲ್ಲ. ಬಟ್ ಅಟ್ಯಾಕು, ಹಮ್ಲೆ ಆಗಿದೆ ಅಂದ್ರೆ ಅದು ಬೇರೆ ಸೆಕ್ಷನ್ಸ್ ಬರ್ತದೆ. ಈ ಪ್ರಕ್ರಿಯೆ ಬಂದಾಗ ರಿಜಿಸ್ಟರ್ ಇದು DR for cooperative DR, they have the ultimate powers to register an FIR against such illegal money lenders as per money lending act. ಏನೋ ಹೈರ್ ಪರ್ಚೇಸ್ ಆಕ್ಟ್ ಬರ್ತೀರಾ ನೀವು ಅಂತ ಹೇಳ್ಬಿಟ್ಟು ಇವತ್ತು ಇವರು ಕೈ ಚಾಚ್ಕೊಂತವ್ರೆ ಆಫೀಸರ್ಸ್. ಇಲ್ಲ, ಸುಳ್ಳು. ಸುಪ್ರೀಂ ಕೋರ್ಟ್ ಅಲ್ಲಿ 3 ಜಜ್ಮೆಂಟ್ ಆಗಿದೆ. ಇದು ಹೈರ್ ಪರ್ಚೇಸ್ ಮುಖವಾಡ ಹಾಕೊಂಡು ಯಾರು ಬಡ್ಡಿ ದಂಧೆ ಮಾಡಬಾರ್ದು ಅಂತ. ಇದನ್ನ ಗಮನಕ್ಕೆ ಇಡಬೇಕು. ಈ ಜಜ್ಮೆಂಟ್ಸ್ ರಿವೈಸು ಆಗಿಲ್ಲ. ಎರಡನೇದು ಹೈರ್ ಪರ್ಚೇಸ್ ಆಕ್ಟ್ 1972 ಅದು ನೋಟಿಫಿಕೇಶನ್ ಆಗಿಲ್ಲ. ಅಸೆಂಬ್ಲಿ ಇಟ್ಟಿದ್ರು, ಪ್ರಸ್ತಾಪ ಮಾಡಿದ್ರು, ಅದೇ ಪಾರ್ಲಿಮೆಂಟ್ ಅಲ್ಲಿ ಡೆಲ್ಲಿಯಲ್ಲಿ
ನೋಟಿಫೈನೇ ಆಗಿಲ್ಲ. 2005 ಅಲ್ಲಿ ರಿಪೀಲ್ಡ್ ಹೈ ಪರ್ಚೇಸ್ ಆಕ್ಟ್ ಮಾಡಿರೋದು. ಇವರು ಈ ಪ್ರೈವೇಟ್ ಫೈನಾನ್ಸರ್ಸ್ ಎಷ್ಟು ನೋಡಿ ಹೇಳ್ತದೆ, ಇಟ್ಸ್ ಎ ಸ್ಕೇಲ್ ಆಫ್ ಡಿಫರ್ಡ್ ಪೇಮೆಂಟ್. ಏನ್ ಹೇಳ್ತದೆ, ಬಟ್ ಎ ಡಿಸ್ಗೈಸ್ ಲೋನ್ ಅಗ್ರಿಮೆಂಟ್ ಅಂಡರ್ ದ ಲೇಬಲ್ ಆಫ್ ಹೈ ಪರ್ಚೇಸ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ಮನಿ ಲೆಂಡಿಂಗ್ ಅಂಡರ್ ದ ಕರ್ನಾಟಕ ಮನಿ ಲೆಂಡರ್ಸ್ ಆಕ್ಟ್. ಇದು ಸುಪ್ರೀಂ ಕೋರ್ಟ್ ಇರೋದು. ಅಂದ್ರೆ ಹೈ ಪರ್ಚೇಸ್ ಮುಖವಾಡ ಹಾಕೊಂಡು ನೀವು ಲೋನ್ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಇದು ಮನಿ ಲೆಂಡಿಂಗ್ ಆಕ್ಟ್ ಅಲ್ಲಿ ಬರ್ತದೆ. ಹೈರ್ ಪರ್ಚೇಸ್ ಇಸ್ ಎ ಪ್ರೋಸೆಸ್, ಇಟ್ಸ್ ನಾಟ್ ಎ ಸಬ್ಸ್ಟೆನ್ಸ್. ಅದ್ರಲ್ಲಿ ಏನಿರ್ತದೆ ಕಂಟೆಂಟ್ ಅನ್ನೋದು ನೋಡ್ಬೇಕು ನಾವು. ರೆಂಟ್ ಅಗ್ರಿಮೆಂಟ್, ಲೀಸ್ ಅಗ್ರಿಮೆಂಟ್ ಇರ್ತದೆ, ಆ ಪ್ರಕಾರ ಇರ್ತದೆ ಅಗ್ರಿಮೆಂಟ್, ಹೈರ್ ಪರ್ಚೇಸ್ ಅಗ್ರಿಮೆಂಟ್. ಅದು ಅದನ್ನ ನೀವು ಮಿಸ್ಯೂಸ್ ಮಾಡ್ಕೊಂಡು ನಾವು ಮನಿ ಲೆಂಡಿಂಗ್ ಅಂತ ಕೊಡ್ತೀವಿ ಅಂತ ಹೇಳ್ಬಾರ್ದು. ಈ ಸಬ್ ಫೈನಾನ್ಸಿಯರ್ಸ್ ಅಂತ ಹೇಳಿದಲ್ಲ, ರಿಜಿಸ್ಟರ್ಡ್ ಎನ್ ಬಿ ಎಫ್ ಹತ್ರ, ಅವ್ರದ್ದು ದಬ್ಬಾಳಿಕೆ ಜಾಸ್ತಿ ಆಗುದಿಲ್ಲ. ಅವರೇ ರಿಜಿಸ್ಟರ್ಡ್ ಎನ್ ಬಿ ಎಫ್ ಸಿ ತರ ದಂಧೆ ನಡೆಸ್ತಿದ್ದಾರೆ. ಅವ್ರಿಗೆ ರಿಕವರ್ ಮಾಡಕ್ಕೆ ಪವರ್ಸ್ ಇಲ್ಲ. ಐ ಮೀನ್ ಅವ್ರ ಅಕೌಂಟ್ಗೆ ದುಡ್ಡು ಹಾಕ್ಸ್ಕೊಳ್ಳೋಕೆ ಪವರ್ ಇಲ್ಲ, ಅವ್ರ ಅಕೌಂಟ್ ಇಂದ ಅವ್ರು ಬೇರೆಯವ್ರಿಗೆ ಅಕೌಂಟ್ ಹಾಕೋಕ್ಕೂ ದುಡ್ಡು ಇಲ್ಲ, ಪವರ್ಸ್ ಇಲ್ಲ. ಇದೆ ಈಗ ಯಾವ್ದೋ ಒಂದು ಕರ್ನಾಟಕ ಫೈನಾನ್ಸ್ ಅಂತಿದೆ, ಈತ ಸಬ್ ಫೈನಾನ್ಸರ್ ಈತ. ನಾವು ಅವ್ರಿಗೆಲ್ಲ ನಾವು ಲೀಗಲ್ ನೋಟಿಸಸ್ ಇಶ್ಯೂ ಮಾಡ್ತಾ ಇದೀವಿ. ನಾವು RBI ಇದ್ರ ಬಗ್ಗೆ ಬರಿತೀವಿ. ಸರ್ಕಾರ ನಾನು ಹೇಳೋದು, ಟಾಟಾ ಎಸ್ 3 ವೀಲರ್ ಆಟೋ, ಪ್ಯಾಸೆಂಜರ್ ಆಟೋ ಓಡಿಸ್ಕೊಳ್ಳೋನಿಗೆ ಇವರು ಈ ರೀತಿ ಲೋನ್ಗಳು ಕೊಟ್ಟು ದಬ್ಬಾಳಿಕೆ ಮಾಡ್ತಿದಾರಲ್ಲ, ಇದ್ರ ಬಗ್ಗೆ ಸರ್ಕಾರ ಎಲ್ಲಿ ಕಾಳಜಿ ತೋರಿಸ್ತಾ ಇದೆ? ಆಫೀಸರ್ಸ್ ಇವ್ರ ವಿರುದ್ಧ ಏನ್ ಆಕ್ಷನ್ ತಗೊಂತವ್ರೆ? ಈ ವೈಟ್ ಕಾಲರ್ ದಂಧೆಗೆ ಈ ಆಫೀಸರ್ಸ್ ಎಲ್ಲ ಸಾಕು. ಇದೇ ಪೊಲೀಸರು ಒಂದು ಯಾರಾದ್ರೂ ಮೊಬೈಲ್ ಕಳ್ಳ ಸಿಗ್ಬಿಟ್ರೆ ಹಿಡಿದ್ಬಿಟ್ಟು ಕೂಡಿಸ್ಬಿಟ್ಟು ಫೋಟೋ ಶೂಟ್ ಎಲ್ಲ ಮಾಡಿಬಿಟ್ಟು ಈ ಈ ಈ ಕೋಟಿಗಟ್ಟಲೆ ನಡೀತದಲ್ಲ. ಒಂದೊಂದು ಫೈನಾನ್ಸಿಯರ್ ನಮ್ಮ ಚಿಂತಾಮಣಿಯಲ್ಲಿ 100 ಗಾಡಿಗಳು ಕೊಟ್ಟಿದ್ದಾರ್ರಿ. ಅವ್ನಿಗೊಂದು ಲೈಸೆನ್ಸ್ ಇಲ್ಲ. ಇವತ್ತು ಒಂದು ಕಿರಾಣ ದುಕಾನಿಗೆ ಒಂದು ಲೈಸೆನ್ಸ್ ಇಲ್ಲ ಅಂದ್ರೆ ಕಿರಾಣ ದುಕಾನ್ ಓಪನ್ ಮಾಡಕ್ಕಾಗಲ್ಲ. ನಿಮ್ಗೆ ಗೊತ್ತಿದೆ ಅಲ್ವಾ? ಸಣ್ಣ ಒಂದು ಪ್ರಾವಿಷನ್ ಸ್ಟೋರ್ ಓಪನ್ ಮಾಡಕ್ಕಾಗುತ್ತೇನ್ರಿ? ಇವ್ರಿಗೆ ಒಂದು ಲೈಸೆನ್ಸ್ ಇಲ್ಲ. ಇವ್ರು ರಿಕವರ್ ಮಾಡಿದ್ದೆ, ರಿಕವರಿ ಬಗ್ಗೆ ಸುಮಾರು ಜಡ್ಮೆಂಟ್ಸ್ ಇದೆ. ಇದೇ ಪ್ರೊಸೀಜರ್ ರಿಕವರ್ ಮಾಡಬೇಕು. ಬ್ಯಾಂಕ್ಸ್ ಎಲ್ಲ ಗೊತ್ತಲ್ಲ ನಿಮ್ಗೆ ಹೆಂಗ್ ರಿಕವರ್ ಮಾಡ್ತಾವ. ರೇರಾ ಆಕ್ಟ್ ಅಪ್ಲೈ ಮಾಡಿ ರಿಕವರ್ ಮಾಡ್ಬೇಕು ಅಂತಾನೆ ಸುಪ್ರೀಂ ಕೋರ್ಟ್ ಎಲ್ಲ ಹೇಳಿದೆ. ನೋಡಿ, ಈ 3 ಜಡ್ಮೆಂಟ್ ಹೇಳ್ತೀನಿ. ಸುಂದರಂ ಫೈನಾನ್ಸ್ ವರ್ಸಸ್ ಸ್ಟೇಟ್ ಆಫ್ ಕೇರಳ, KL ಜೋಹರ್ ಅಂಡ್ ಕಂಪನಿ, ಚರಂಜಿತ್ ಸಿಂಗ್ ಚದ್ದ ವರ್ಸಸ್ ಸುಧೀರ್ ಮೆಹ್ರಾ, ಚಾಮ್ರು ವಿಠಲ್ ಕೋಆಪರೇಟಿವ್ ಬ್ಯಾಂಕ್ ವರ್ಸಸ್ ಕರ್ನಾಟಕ ಸ್ಟೇಟ್. ಇದೆಲ್ಲ ಇವ್ರ ವಿರುದ್ಧ ಇರೋ ಜಜ್ಮೆಂಟ್ಸ್. ಈ ಜಜ್ಮೆಂಟ್ಸ್ ಯಾವ್ದು ರಿವೈಸ್ ಆಗಿಲ್ಲ. ಈ ಜಜ್ಮೆಂಟ್ಸ್ ಯಾವ್ದು ಇನ್ನೊಂದು ಜಜ್ಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳ್ತದೆ, ಒನ್ ಶುಡ್ ಲುಕ್ ಇನ್ ಟು ದ ಸಬ್ಸ್ಟೆನ್ಸ್ ಆಫ್ ದ ಅಗ್ರಿಮೆಂಟ್, ನಾಟ್ ಟು ದ ಪ್ರೋಸೆಸ್ ಆಫ್ ದ ಅಗ್ರಿಮೆಂಟ್ ಅಂತ. ಅಗ್ರಿಮೆಂಟ್ ಅಲ್ಲಿ ಕಂಟೆಂಟ್ ಏನಿದೆ, ಅಸಲು ಓನರ್ ಯಾರು, ಮೊದಲೇ ಇವ್ನು ಓನರ್ ಇದ್ನ ಗಾಡಿ, ಇಲ್ಲ ನಿನ್ನ ಹತ್ರ ತಗೊಂಡಿದ್ದಾನ, ನಿನ್ನ ಹತ್ರ ತಗೊಂಡ್ರೆ ಗಾಡಿ ಆವಾಗ ನೀನು ಹೈರ್ ಪರ್ಚೇಸ್ ಆಗಿ, ನಾನೇ ಮೊದಲೇ ಓನರ್ ಇರ್ತೀನಿ, ಇನ್ನು ನನ್ಗೆಲ್ಲೂ ಗಾಡಿ ಕೊಡಲ್ಲ, ನನಗೆ ಬರೀ ದುಡ್ಡು ಮಾತ್ರ ಕೊಡ್ತವ್ರೆ. ಅದಾದ್ರೆ ಏನೋ ಬಡ್ಡಿಗೆ. ಕರೆಕ್ಟಾ? ಇದನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ನಮ್ಮ ಸ್ಟೇಟ್ ಅಥಾರಿಟೀಸು ಮಿಸ್ಯೂಸ್ ಮಾಡ್ಕೋಬಾರ್ದು. ಮತ್ತೆ ಆತ ಬಾಲಶೇಖರ್ ಅಂತ ಹೇಳಿದಲ್ಲ, ಅವ್ರ ವಿರುದ್ಧ ನಾವು ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ ಮೂವ್ ಮಾಡ್ತಾ ಇದ್ವಿ ಕೋರ್ಟ್ ಅಲ್ಲಿ. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಆದೇಶಗಳ ವಿರುದ್ಧ ಈ ಅಡಿಷನಲ್ ರಿಜಿಸ್ಟ್ರಾರ್ ಆವಾಗ ಲೀಗಲ್ ಸೆಲ್ ಅಲ್ಲಿ ಇದ್ದ JR ಆಗಿ ಆತ ಇವ್ರಿಗೆ ರೈಟಿಂಗ್ ಲೆಟರ್ ಕೊಟ್ಟಿರೋದು. ಆ ಲೆಟರ್ ಸಮೇತ ನಾನು ಇದೆಲ್ಲ ಪಡ್ಕೊಂಡಿದ್ದೀನಿ. ಇವ್ರು ಯಾರು? ಅವನು ಯಾರು? ಇದೆಯೇ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಐ ಮೀನ್ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್. ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ವಿರುದ್ಧ ಹೋಗಿ ಅವನು ಇವ್ರಿಗೆಲ್ಲ ವ್ಯವಸ್ಥೆ ಮಾಡ್ಕೊಡಕ್ಕೆ ಇಂಥ ಆಫೀಸರ್ಸ್ ಏನ್ ಬರ್ಕೊಟ್ಟಿದಾರಲ್ಲ, ಅದ್ರ ಮೇಲೆ ಇವ್ರದ್ದು ಏನ್ ದಂಧ ನಡೆಸ್ತಿದಾರಲ್ಲ, ಇದರಿಂದ ಸಮಾಜದಲ್ಲಿ ಟಾಸ್ ಎರಪ್ಟ್ ಆಗ್ತಾ ಇರೋದು, ಗಲಾಟೆಗಳು, ಗೊಂದಲಗಳು, ಇಂಥ ಅಡ್ಡ ಫೈನಾನ್ಸ್ಗಳಿಗೆ ದಾರಿ ಮಾಡಿಕೊಟ್ರು ಇಂಥ ಆಫೀಸರ್ಸ್ ವಿರುದ್ಧ ನಾವು ಕಂಟೆಂಟ್ ಮೂವ್ ಮಾಡ್ತಾ ಇದೀವಿ. ಜಜ್ಮೆಂಟ್ಸ್ ವಿರುದ್ಧ ಕೊಟ್ಟಿದ್ದಾರೆ. ಒಂದು ಲೈಸೆನ್ಸ್ ಇಲ್ದಿರೋ ದಂಧೆ ಮಾಡ್ತಿದ್ದಾರೆ. ನಮ್ಮ ಈ ಪೊಲೀಸ್ ಇಲಾಖೆ, ನಮ್ಮ ಸಹಕಾರ ಇಲಾಖೆ ಇವರೆಲ್ಲ ಎಚ್ಚೆತ್ಕೊಂಡು ನಿಮಗೆ ಬೇಕಾದ ಡೀಟೇಲ್ಸ್ ಕೊಡ್ತೀವಿ. ಈಗ ನಾವೆಲ್ರಿಗೂ ಪತ್ರ ಬರಿತೀವಿ. ನಾವು ಕನ್ಸ್ಯೂಮರ್ ಕೋರ್ಟ್ಸ್, ಇಂಡಿವಿಜುವಲ್ ಕನ್ಸ್ಯೂಮರ್ ಕೋರ್ಟ್, ನಾವು ಯಾರಾದ್ರೂ ನಮ್ಮ ಹತ್ರ ಬಂದಿದ್ದಾರೆ 3-4 ಜನ, ಅವ್ರ ಪ್ರಕರಣಗಳು ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ನಾವು ದಾಖಲೆ ಮಾಡಿ ಫ್ರೀ ಆಫ್ ಕಾಸ್ಟ್ ನಾವು ಮಾಡ್ಕೊಡ್ತೀವಿ. ಯಾಕಂದ್ರೆ ಇವೆಲ್ಲ ನಿಲ್ಬೇಕು ಸಮಾಜದಲ್ಲಿ. ಇದು ಸಮಾಜಕ್ಕೆ ಒಳ್ಳೆ ಬೆಳವಣಿಗೆ ಅಲ್ಲ. ಇವರು ಇದೆಲ್ಲ 40,000 ಕೋಟಿ ಮಿನಿಸ್ಟರ್ ಸ್ಟೇಟ್ಮೆಂಟ್ ಪ್ರಕಾರ ಬ್ಲಾಕ್ ಮನಿ ಕರ್ನಾಟಕದಲ್ಲಿ ಇಂಥವು ಈ ಪ್ರೈವೇಟ್ ಫೈನಾನ್ಸ್ ಓಡ್ತಾ ಇದ್ದಾರೆ. ಸರ್ಕಾರ ಏನ್ ಮಾಡ್ತಾ ಇದೆ?
ಏನ್ ಮಾಡ್ತಿದೆ ಸರ್ಕಾರ? ಕ್ರಮ ತಗೋಬೇಕಲ್ಲ ಈ ವಿರುದ್ಧ. ಇವತ್ತಿಗೊಂದು ಕ್ರಮ ತಗೊಂಡಿಲ್ಲ. ಈ ವಿರುದ್ಧ ನಾವು ಸರ್ಕಾರಕ್ಕೆ ಬರೀತಾ ಇದೀವಿ, ಸಹಕಾರ ಇಲಾಖೆಗೆ ಬರೀತಾ ಇದೀವಿ, RBIಗೂ ಬರೀತಾ ಇದೀವಿ. ಏನೋ ಕೆಲವೊಂದು ಕನ್ಸ್ಯೂಮರ್ ಕೋರ್ಟ್ಸ್ ಅಲ್ಲೂ ಕೇಸಸ್ ಫೈಲ್ ಮಾಡ್ತಾ ಇದೀವಿ. ನಮ್ಮ ಹತ್ರ ಆಲ್ರೆಡಿ 3-4 ಜನ ನೊಂದಿರೋರು ಬಂದಿದ್ದಾರೆ. ಮುಂದೆ ಇದನ್ನ ನಾವು RBI ಸಹಕಾರ ಇಲಾಖೆ ರೆಸ್ಪಾನ್ಸ್ ನೋಡ್ಕೊಂಡು ನಾವು ಹೈಕೋರ್ಟ್ಗೆ ಹೋಗಿ ಅದು ಇವ್ರ ವಿರುದ್ಧ ಒಂದು ನಿಟ್ಟುಕಟ್ಟ ಕ್ರಮ ನಾವು ಜರುಗಿಸ್ತೀವಿ. ನಾವು ಸರ್ಕಾರಕ್ಕೂ ಇವ್ರ ವಿರುದ್ಧ ಕ್ರಮ ಜರುಗಿಸಲಿಕ್ಕೆ ನಾವು ಮನವಿ ಮಾಡ್ಕೊಳ್ತೀವಿ. ಅಧಿಕಾರಿಗಳು ನೋಡಿ, ಒಂದು ಕಾನೂನು ಪ್ರಕ್ರಿಯೆ ಬಂದಾಗ ಇವ್ರೇನ್ ಹೇಳ್ತಾರೆ, ನಾವು ಹೈರ್ ಪರ್ಚೇಸ್ ಆಕ್ಟ್ ಅಲ್ಲಿ ಬರ್ತೀವಿ ಅಂತ. ಹೈರ್ ಪರ್ಚೇಸ್ ಆಕ್ಟ್ಗೆ ಯಾವ ಗವರ್ನಿಂಗ್ ಬಾಡಿ ಇಲ್ಲ. ಅದನ್ನ ನೋಡೋದು ಅದ್ರ ಯಾರ ಕಂಟ್ರೋಲ್ ಅಲ್ಲಿ ಇಲ್ಲ. ಈಗ ರೆಂಟ್ ಅಗ್ರಿಮೆಂಟ್ ಮಾಡಿದ್ರೆ ಅದಕ್ಕೆ ಇದಿರ್ತದೆ ಇಲಾಖೆ. ರೆಂಟ್ ಅಗ್ರಿಮೆಂಟ್ಗೆ ಸೆಪರೇಟ್ ಇಲಾಖೆ ಇದೆಯಾ? ಕರೆಕ್ಟಾ? ಹೈರ್ ಪರ್ಚೇಸ್ ಇಸ್ ಎ ಕೈಂಡ್ ಆಫ್ ಅಗ್ರಿಮೆಂಟ್, ಅದಕ್ಕೆ ಸೆಪರೇಟ್ ಇಲಾಖೆ ಇಲ್ಲ. ಸೊ ನಾವು ಹೈರ್ ಪರ್ಚೇಸ್ ಅಲ್ಲಿ ಬರ್ತೀವಿ ಅಂತ ಹೇಳ್ಬಿಟ್ಟು ಇವರು ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ಕನ್ಫ್ಯೂಸ್ ಮಾಡಿಸ್ತಿದ್ದಾರೆ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಲ್ಲ, ಸುಪ್ರೀಂ ಕೋರ್ಟ್ಗಿಂತ ದೊಡ್ಡದು ಯಾವ್ದು? ಸುಪ್ರೀಂ ಕೋರ್ಟ್ ಅಲ್ಲಿ ಸುಮಾರು 3 ಜಜ್ಮೆಂಟ್ಸ್ ಆಗಿದೆ. ಮತ್ತೆ ಆ ಜಜ್ಮೆಂಟ್ಸ್ ರಿವೈಸ್ ಆಗಿಂದ ಏನ್ ಹೇಳ್ತದೆ ಸುಪ್ರೀಂ ಕೋರ್ಟ್, ನೀವು ಇದ್ರದ್ದು ಹೈರ್ ಪರ್ಚೇಸ್ ಅಗ್ರಿಮೆಂಟ್ ಅಲ್ಲಿ ಸಬ್ಸ್ಟೆನ್ಸ್ ನೋಡಿ, ಹೈರ್ ಪರ್ಚೇಸ್ ಅಲ್ಲಿ ಕೊಡ್ಬೋದು, ಬಟ್ ಸಬ್ಸ್ಟೆನ್ಸ್ ಓನರ್ ಯಾರು? ಇವ್ರು ಅದನ್ನ ಮುಪ್ಪಾಡ ಹಾಕೊಂಡು ಎಲ್ಲಾದ್ರೂ ಫೈನಾನ್ಸ್ ಕೊಡ್ತಿದಾರ? ಬರೀ ಬಡ್ಡಿ ದಂಧೆ ಮಾಡ್ತಿದಾರ? ಇದನ್ನ ಅಧಿಕಾರಿಗಳು ನೋಡಕ್ ಪವರ್ ಇದೆ. ಅದು ಕಂಡು ಬಂದಾಗ ಏನ್ ಮಾಡ್ಬೇಕು ಅಧಿಕಾರಿಗಳು? ಇವ್ರೇನ್ ಮಾಡ್ತಾರೆ, ಆ ಜಜ್ಮೆಂಟ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳೋ ಅಧಿಕಾರಿ ಅಲ್ಲ, ತಿಳ್ಕೊಬೇಕಲ್ಲ ಅಧಿಕಾರಿ. ಈಗ ಮನಿ ಲೆಂಡಿಂಗ್ ಅಲ್ಲಿ ಏನೇನ್ ಜಜ್ಮೆಂಟ್ಸ್ ಆಗಿದೆ ಎಲ್ಲ ಅವ್ರ ನಾಲೆಜ್ ಇರ್ಬೇಕಲ್ಲ. ನಾಲೆಜ್ ಇಟ್ಕೊಂಡು ಅವರೇ ಒಂದು ಕನ್ಕ್ಲೂಸಿವ್ ಸ್ಟೇಟ್ಮೆಂಟ್ ಬರ್ಬೇಕಲ್ಲ. ನಾನು ಕೊಡ್ತಾ ಇದ್ದೀನಿ ಕನ್ಕ್ಲೂಸಿವ್ ಸ್ಟೇಟ್ಮೆಂಟ್. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಈ ರೀತಿ ರಿವೈಸ್ ಆಗಿಲ್ಲ, ಈ ವಿರುದ್ಧ ಕ್ರಮ ಜರುಗಿಸೋಕೆ ಇವ್ರಿಗೆ ಅಲ್ಟಿಮೇಟ್ ಪವರ್ಸ್ ಇದೆ, ಅಬ್ಸಲ್ಯೂಟ್ ಪವರ್ ಇದೆ. ದೇ ಕ್ಯಾನ್ ಗೋ ಆಫ್ಟರ್ ದೇಮ್, ದೇ ಹ್ಯಾವ್ ದ ಪವರ್ ಟು ಸರ್ಚ್, ರಿಜಿಸ್ಟರ್ FIR, ಸೀಸ್ ಎಲ್ಲ ಮಾಡೋ ಪವರ್ ಇದೆ. ಬಟ್ ಮಾಡಲ್ಲ. ಸಮಥಿಂಗ್ ಇಸ್ ರಾಂಗ್. ಪೊಲೀಸರ ಕತೆ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ಕೆಲವೊಂದು ಲೋಕಲ್ ರೋಗ ಎಲಿಮೆಂಟ್ಸ್ಗೆ ಅವರು ಸರ್ಕಾರದಲ್ಲಿ ಈ ಅಮಾಯಕಂದು ಯಾರು ಕೇಳ್ತಾರೆ? ಈಗ ಪ್ರೈವೇಟ್ ಫೈನಾನ್ಸರ್ ಹತ್ರ ಏನಿರ್ತದ್ರಿ? ಮಸಲ್ ಪವರ್ ಇದೆ, ಮನಿ ಪವರ್ ಇದೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ಪೊಲಿಟಿಕಲ್ ಪವರ್ ಇದೆ. ಇವ್ರು ಯಾರು ಟಾಟಾ ಫೈನಾನ್ಸ್ ಹಾಸ್ಕೊಂಡ್ ಹತ್ರ ಏನ್ರಿ ಇರ್ತದೆ? ಸಾಯಂಕಾಲ ದುಡ್ಕೊಂಡು ಮನೆ ತಗೊಂಡೋಗಷ್ಟು ಬಿಟ್ಟು ಏನಿರಲ್ಲ. ಇವ್ರು ಕಡಿವಾಣ ಆಗ್ಬೇಕು. ಇವರು ಇಲ್ಲೀಗಲ್ ಆಗಿ ಇಷ್ಟಿಷ್ಟು ದಂಧೆ ನಡೆಸಿದ್ದಾರೆ, ಇವ್ರಿಗೆ ಸರ್ಕಾರ ಕಡಿವಾಣ ಹಾಕ್ಬೇಕು. ನಾನು ಇದ್ರ ಬಗ್ಗೆ ಈಗ ಯಾರಾದ್ರೂ ಸಹಕಾರ ಮಂತ್ರಿ ಮುಂದೆ ಬಂದ್ರೆ ಅವ್ರಿಗೂ ನಾವು ಪ್ರಸ್ತಾಪ ಮಾಡ್ತೀವಿ. ಕಾನೂನು ಬಹಳ ಸ್ಟ್ರೈಟ್ ಇದೆ. ಮುಖವಾಡ ಹಾಕೊಂಡು ಈ ಕೆಲಸ ಮಾಡಬೇಡಿ. ನೀವು ಬಡ್ಡಿ ದಂಧೆ ಮಾಡ್ತಾ ಇದ್ರೆ ನಮ್ಮ ಹತ್ರ ಮನಿ ಲೆಂಡಿಂಗ್ ಆಕ್ಟ್ ಲೈಸೆನ್ಸ್ ತಗೊಂಡೇ ಮಾಡ್ಬೇಕು ಅಂತಿದೆ. ಒಬ್ರು ಒಂದು ಲೈಸೆನ್ಸ್ ತಗೊಂಡಿಲ್ಲ ರೀ, ಒಬ್ರು ಒಂದು ಲೈಸೆನ್ಸ್ ತಗೊಂಡಿಲ್ಲ. ಸುಮಾರು ಜನ ಹಂಗೆ ಇದ್ದಾರೆ. ಅವ್ರ ವಿರುದ್ಧ ನಾವು ಹೈಕೋರ್ಟ್ ವರ್ಗೂ ನಮ್ಮ ತಾಕತ್ತು ಅಲ್ಲವರೆಗೂ ಹೋಗಿ ನಾವು ಫೈಟ್ ಮಾಡೇ ಮಾಡ್ತೀವಿ. ಜನರಿಗೆ ಅನುಕೂಲ ಆಗಲಿ ಅಂತಷ್ಟೇ ನಾವು